ಹಲೋ ಸ್ನೇಹಿತರೆ, ಇವರದು ಮದುವೆ ಆಗಿರುತ್ತೆ. ಆದರೂ 41ನೇ ವಯದಲ್ಲಿ ಮಹೀಂದ್ರ XYLO-D2 ಒಂದು ಹಳೆ ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಆ್ಯಂಡ್ ವಿಡಿಯೋ ಕಂಪ್ಲೀಟಾಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೆಸರು ಮಹಿಮಾ ಅಂತ. ಪ್ರಸ್ತುತ ವಯ 41 ನಡೀತಾ ಇದೆ. ಯಜಮಾನರು ದೂರ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರು ದೂರ ಆಗಿರೋದಕ್ಕೆ ಕಾರಣ ಮದುವೆ ಆಗಿ ತುಂಬ ವರ್ಷ ಆದರೂ ಮಕ್ಕಳು ಆಗಿಲ್ಲ, ಅದಕ್ಕೆ ದೂರ ಆಗಿದ್ದಾರೆ. ಊರು ದಾವಣಗೆರೆಯಿಂದ ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ನೋಡೋದಕ್ಕೆ ಸಂಪೂರ್ಣ ಬಿಳಿ ಮೈಬಣ್ಣ ಹೊಂದಿದ್ದಾರೆ. ಹೊಟ್ಟೆ ಸ್ವಲ್ಪ ಮುಂದೆ ಬಂದಿರುತ್ತೆ ಆ್ಯಂಡ್ ಉದ್ಯೋಗ ಬಂದ್ಬಿಟ್ಟು ಮನೆಯಲ್ಲೇ ಇದ್ದಾರೆ. ಆ್ಯಂಡ್ ಈಕೆಯ ಬಯಕೆ ನೋಡಿ, ಹೇಗಾದರೂ ಮಾಡಿ ಒಂದು ಮಗು ಪಡೆಯುವ ಉದ್ದೇಶದಿಂದ ತಾವು ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಏಕೆಂದರೆ ಸಮಾಜದಲ್ಲಿ ಒಂಟಿಯಾಗಿ ಬದುಕೋದು ಕಷ್ಟ ಆಗುತ್ತಿದೆ. ಯಾವುದೇ ಸ್ಥಳಕ್ಕೆ ಬರಲು ರೆಡಿ ಇದ್ದೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹೇಗಾದರೂ ಮಾಡಿ ಮಗು ಪಡೆದು ಬಂಜೆತನ ಪಟ್ಟದಿಂದ ದೂರ ಆಗಲು ನಿರ್ಧರಿಸಿದ್ದಾರೆ. ಮತ್ತೆ ಸಮಾಜದಲ್ಲಿ ಎಲ್ಲರ ಮುಂದೆ ಸುಖದಿಂದ ಬದುಕಬೇಕು. ಅದಕ್ಕೆ ಸ್ನೇಹಿತರೆ, ಒಂದು ವೇಳೆ ನೀವು ರೆಡಿ ಆಗಿದ್ದರೆ ಮಹೀಂದ್ರ XYLO-D2 ಒಂದು ಹಳೆಯ ಕಾರಲ್ಲಿ ಬಂದು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಈ ರೀತಿ ವ್ಯಕ್ತಿ ಬೇಕಾಗಿದ್ದಾನೆ. ಹೊಟ್ಟೆ ಬರುವವರೆಗೆ ಬಳಿ ಬಂದು ಮಾಡಿ ಹೋಗುವ ವ್ಯಕ್ತಿ ಆಗಿರಬೇಕು. ಹೊಟ್ಟೆ ಬರಬೇಕಾದ್ರೆ 6 ತಿಂಗಳು ಬೇಕು. 6 ತಿಂಗಳವರೆಗೆ ಪ್ರತಿ 4 ದಿವಸಕ್ಕೆ ಒಂದು ಸಲ ಭೇಟಿಯಾಗುವಂತಹ ವ್ಯಕ್ತಿ ಬೇಕಾಗಿದ್ದಾನೆ. ಸೊ ನೋಡಿ, ನೀವು ರೆಡಿ ಇದ್ದರೆ ನಿಮ್ಮ ಅನಿಸಿಕೆ ತಿಳಿಸಿ. ಇವರು ಖಂಡಿತ ನಿಮ್ಮ ಜೊತೆಗೆ ಮಾತನಾಡಲು ಪ್ರಯತ್ನ ಪಡುತ್ತಾರೆ. ಇವರ ಹತ್ತಿರ ಇರುವ ಮಹೀಂದ್ರ XYLO-D2 ಒಂದು ಏನು ಕಾರ್ ಇರುತ್ತೆ, ಮಲ್ಟಿಪರ್ಪಸ್ ವೆಹಿಕಲ್ ಒಂದು ಡಿಸೈನ್ ಆಗಿರುತ್ತೆ ಆ್ಯಂಡ್ ಬೋಲ್ಡ್ ಆ್ಯಂಡ್ ಬಾಕ್ಸಿ ಸೇಫರ್ ಇಂಟೀರಿಯರ್ ಸೇಫ್ ಲಾರ್ಜ್ ಫ್ರಂಟ್ ಗ್ರಿಲ್ಸ್ ವಿತ್ ಮಹೀಂದ್ರ ಬ್ಯಾಡ್ಜ್. ಮುಂದೆ ಇರುವ ಗ್ರಿಲ್ ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿರುತ್ತೆ. ಜೊತೆಗೆ ಕ್ಲಿಯರ್ ಲೆನ್ಸ್ ಹೆಡ್ ಲ್ಯಾಂಪ್ಸ್ ಆ್ಯಂಡ್ ಇಂಟಿಗ್ರೇಟೆಡ್ ಬಂಪರ್. ಫ್ರಂಟ್ ಸೈಡಲ್ಲಿ ಕ್ಲಿಯರ್ ಲೆನ್ಸ್ ಹೊಂದಿರತಕ್ಕಂಥ ಹೆಡ್ ಲ್ಯಾಂಪ್ಸ್ ಕೂಡ ಇರುತ್ತೆ ಆ್ಯಂಡ್ ಟಾಲ್ ಟೆನ್ಸ್ ಗುಡ್ ಗ್ರೌಂಡ್ ಕ್ಲಿಯರ್ನೆಸ್ ಕೂಡ ಇರುತ್ತದೆ. ಸ್ಟೀಲ್ ವೀಲ್ ವಿತ್ ಬೇಸಿಕ್ ವೀಲ್ ಆ್ಯಂಡ್ ಹೈ ರೂಫ್ ಲೈನ್ ಫಾರ್ ಬೆಟರ್ ಹೆಡ್ ರೂಮ್. ಮೇಲ್ಗಡೆ ಇರ್ತಕ್ಕಂಥ ರೂಫ್ ಲೈನ್ ಬಂದುಬಿಟ್ಟು ಒಳ್ಳೆ ಕ್ವಾಲಿಟಿದಾಗಿರುತ್ತೆ ಆ್ಯಂಡ್ ಇದರಲ್ಲಿ ಸ್ನೇಹಿತರೆ 2.5 ಲೀಟರ್ಸ್ MDI CRDA ಒಂದು ಡೀಸೆಲ್ ಇಂಜಿನ್ ಇರುತ್ತೆ. ಈ ಒಂದು ಇಂಜಿನ್ನ ಹಾರ್ಸ್ ಪವರ್ ಬಂದುಬಿಟ್ಟು 95 bhp at 3600 RPM ಆಗಿದ್ದು, ಟ್ರಾನ್ಸ್ಮಿಷನ್ 5 ಸ್ಪೀಡ್ ಮ್ಯಾನ್ಯುವಲ್ ಇರುತ್ತೆ. ಇದರಲ್ಲಿ ಒಟ್ಟು 9 ಜನ ಕುಳಿತುಕೊಳ್ಬೋದು. ಮೈಲೇಜ್ ಬಂದುಬಿಟ್ಟು 1 ಲೀಟರ್ ಡೀಸೆಲಲ್ಲಿ ಕೇವಲ 15 ಕಿಲೋಮೀಟರ್ ಆಗಿರುತ್ತೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಒಟ್ಟು 55 ಲೀಟರ್ಸ್ ಡೀಸೆಲ್ ಫಿಲ್ ಮಾಡ್ಬೋದು.